ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಆನ್ ಕಂಪೇರಿಂಗ್ ದ ರೇಷಿಯೋಸ್ a1/a2, b1/b2 and c1/c2, ಫೈಂಡ್ ಔಟ್ ವೆದರ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ನಾವು ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಇದನ್ನು, ಆದ್ರೆ ಇಲ್ಲಿ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಷ್ಟೇ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 3x plus 2y is equals to 5 ಅಂತ ಒಂದು ಈಕ್ವೇಶನ್ ಇದೆ, 2x minus 3y is equals to 7 ಅಂತ ಒಂದು ಈಕ್ವೇಶನ್ ಇದೆ. ಸೊ ಫಸ್ಟ್ ನಾವು ಕಂಪೇರ್ ಮಾಡೋಣ. ನೋಡಿ a1/a2, a1 ಏನಿದೆ ಕೋಎಫಿಷಿಯಂಟ್ ಆಫ್ x 3 ಇದೆ, ಈ ಈಕ್ವೇಶನ್ ಅಲ್ಲಿ 2 ಇದೆ, ಇದು ಕ್ಯಾನ್ಸಲೇಷನ್ ಹೋಗಲ್ಲ, ಸೊ ಇಷ್ಟೇ. ಈಗ b1/b2 ಮಾಡೋಣ. b1 ಏನಿದೆ 2 ಇದೆ, b2 ಏನಿದೆ -3 ಇದೆ. ನೋಡಿ ಸೇಮ್ ಇದೆನಾ, 3/2 ಇಲ್ಲಿ 2/-3. ಸೊ ನಾವಿಲ್ಲೇ ಏನ್ ಹೇಳ್ಬೋದು, a1/a2 ಈಸ್ ನಾಟ್ ಈಕ್ವಲ್ ಟು ಅಂತ ಹೇಳ್ಬೋದು ಅಲ್ವಾ. ಈ ನಾಟ್ ಈಕ್ವಲ್ ಟು ಇದ್ರೆ ನಾವು ಕಾನ್ಸ್ಟೆಂಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಓಕೆ, ಇಲ್ಲೇ ನಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಈ ರೀತಿ ಇದ್ರೆ ನಾವೇನಂತ ಹೇಳ್ಬೋದು, ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ ಹೇಳ್ಬೋದು. ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಆದ್ರೆ linear equations are consistent ಅಂತ ಹೇಳ್ಬೋದು. ಓಕೆ, ಈಗ ಅದೇ ರೀತಿ ಸೆಕೆಂಡ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, 2x minus 3y is equals to 8 ಅಂತ ಕೊಟ್ಟಿದ್ದಾರೆ, 4x minus 6y is equals to 9 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅದೇ ರೀತಿ ಕಂಪೇರ್ ಮಾಡೋಣ. a1/a2, a1 ಏನಿದೆ 2 ಇದೆ, a2 ಏನಿದೆ 4 ಇದೆ, ಕ್ಯಾನ್ಸಲೇಷನ್ ಹೋಗುತ್ತೆ, ಮಾಡೋಣ. ಸೊ ಏನ್ ಬಂತು, 1/2 ಬಂತು. ಅದೇ ರೀತಿ b1/b2 ಮಾಡೋಣ. b1 ಏನಿದೆ -3 ಇದೆ, b2 ಏನಿದೆ -6 ಇದೆ, ಮೈನಸ್ ಕ್ಯಾನ್ಸಲ್ ಆಯ್ತು, 3 1s 3 2s ಕ್ಯಾನ್ಸಲ್ ಆಯ್ತು. ಸೊ ಏನ್ ಬಂತು, 1/2 ಬಂತು. ಇಲ್ಲಿ ಏನ್ ಬರ್ತಾ ಇದೆ, ಸೇಮ್ ಇದೆ ಅಲ್ವಾ, a1/a2 is equals to b1/b2 ಬಂತು. ಸೊ ನಾವ್ ಅದಕ್ಕೆ ಕಾನ್ಸ್ಟೆಂಟ್ ಕೂಡ ಮಾಡ್ಲೇಬೇಕು. ಈಗ ಕಾನ್ಸ್ಟೆಂಟ್ ಅಂದ್ರೆ ಏನ್ ಮೇಡಮ್, ಇಲ್ಲಿ ಈ ರೀತಿ ಕೊಟ್ಟಿದ್ರೆ ಈಕ್ವಲ್ಸ್ ಈ ಕಡೆ ಕೊಟ್ಟಿದಾರಲ್ಲ, ಆ ಕಡೆ ಕೊಡ್ಬೇಕಾಗಿತ್ತು ಅಂದ್ರೆ ಇಟ್ಸ್ ಓಕೆ, ಈ ಕಡೆ ಕೊಟ್ರು ಒಂದೇ, ಆ ಕಡೆ ಕೊಟ್ರು. ಈಗ ಆ ಕಡೆ ತಗೊಂಡ್ರೆ ನಾವೇನ್ ಮಾಡ್ಬೋದು, ಇದು -8 ಆಗುತ್ತೆ, ಇದು -9 ಆಗುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ, ವ್ಯಾಲ್ಯೂಸ್ ಸೇಮ್ ಇರ್ತವೆ, ಇಟ್ಸ್ ಓಕೆ. ಸೊ ನಾವು ಹಾಗೆ ಹಾಕೋಬಹುದು. c1/c2 is equals to ನೋಡಿ ಏನಿದೆ 8/9. ಇದೇನಾಗ್ತಾ ಇದೆ ನೋಡಿ, a2 is equals to b1/b2 ಇದೆ ಅಲ್ವಾ, ಇವೆರಡು ಈಕ್ವಲ್ ಟು ಇದೆ. ಆದ್ರೆ c1 c2ಗೆ ಈಕ್ವಲ್ ಇಲ್ಲ, ಇದು ಕ್ಯಾನ್ಸಲೇಷನ್ ಆಗಲ್ಲ, ಇದು ಈಕ್ವಲ್ಸ್ ಟು ಇಲ್ಲ. ಸೊ ಈ ರೀತಿ ಬಂದಾಗ ನಾವೇನಂತ ಹೇಳ್ಬೋದು, ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು ಅಲ್ವಾ. ಲೈನ್ಸ್ ಆರ್ ಪ್ಯಾರಲಲ್ ಅಂದ್ರೆ ಲೀನಿಯರ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಅಲ್ಲಿ ಸೊಲ್ಯೂಷನ್ ಇರೋದಿಲ್ಲ ಅಂತ ಅರ್ಥ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 3/2x plus 5/3y is equals to 7 ಅಂತ ಒಂದು ಈಕ್ವೇಶನ್ ಇದೆ, 9x minus 10y is equals to 14 ಅಂತ ಒಂದು ಈಕ್ವೇಶನ್ ಇದೆ. ಸೊ ಇಲ್ಲಿ ಅದೇ ರೀತಿ ಕಂಪೇರ್ ಮಾಡೋಣ. ನೋಡಿ a1/a2 ಹಾಕೊಂಡು, ಇಲ್ಲಿ a1 ಏನಿದೆ 3/2 ಇದೆ ನೋಡಿ ಅಲ್ವಾ, a2 ಏನಿದೆ 9 ಇದೆ. ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಯಾವ ರೀತಿ ಹಾಕೋಬೇಕು, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಮಲ್ಟಿಪ್ಲೈ ಮಾಡಿದ್ರೆ ರೆಸಿಪ್ರೋಕಲ್ ಆಗುತ್ತೆ, ರೆಸಿಪ್ರೋಕಲ್ ಆದ್ರೆ 1/9 ಆಗುತ್ತೆ ಅಲ್ವಾ. ಸೊ ಕ್ಯಾನ್ಸಲೇಷನ್ ಆಗುತ್ತೆ, 3 1s 3 3s. ಸೊ 1 1s 1 ಆಯ್ತು, 2 3s 6 ಬಂತು. ಓಕೆ, ಈಗ ಅದೇ ರೀತಿ b1/b2 ಮಾಡೋಣ. b1 ಏನಿದೆ 5/3 ಇದೆ, b2 ಏನಿದೆ -10 ಇದೆ. ಇಲ್ಲೂ ಅದೇ ರೀತಿ 5/3 ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ, ಮಲ್ಟಿಪ್ಲೈ ಮಾಡಿದ್ರೆ ರೆಸಿಪ್ರೋಕಲ್ ಆಗುತ್ತೆ. ಸೊ 1/-10 ಆಯ್ತು.
ಈಗ ಕ್ಯಾನ್ಸಲೇಷನ್ ಬರುತ್ತೆ. 5 1 5 2 ಸೊ 1 1 1 ಬಂತು, 3 2 6 ಬಂತು, ಆದ್ರೆ ವಿತ್ ನೆಗೆಟಿವ್ ಸೈಡ್. ಸೈನ್ ಇಗ್ನೋರ್ ಮಾಡಬಾರ್ದು, ಮೈನಸ್ ಸೈನ್ ಇದೆ, ಅದನ್ನ ನಾವು ಇಗ್ನೋರ್ ಮಾಡಿಬಿಟ್ರೆ ಮತ್ತೆ ಸೇಮ್ ಆಗ್ಬಿಡತ್ತೆ ವ್ಯಾಲ್ಯೂಸ್. ನೋಡಿ ಮೈನಸ್ ಇರೋದ್ರಿಂದ ಡಿಫ್ರೆನ್ಸ್ ಆಯ್ತಲ್ವಾ. ಸೊ ಡಿಫ್ರೆನ್ಸ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ, a1 ಅಪಾನ್ a2 ಇಸ್ ನಾಟ್ ಈಕ್ವಲ್ ಟು b1 ಅಪಾನ್ b2 ಬಂತು ಅಲ್ವಾ. ಈ ರೀತಿ ಇದ್ರೆ ನಾವೇನಂತ ಹೇಳ್ಬೋದು, ಲೈನ್ಸ್ ಅಟ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ ಹೇಳ್ಬೋದು. ಹಾಗಿದ್ದಾಗ ನಾವೇನಂತ ಹೇಳ್ತೀವಿ, ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಲ್ವಾ, ಯುನಿಕ್ ಸೊಲ್ಯೂಷನ್ ಇದೆ ಅಂತ ಅರ್ಥ. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 5x ಮೈನಸ್ 3y ಇಸ್ ಈಕ್ವಲ್ಸ್ ಟು 11 ಅಂತ ಒಂದು ಈಕ್ವೇಶನ್ ಇದೆ. ಇನ್ನೊಂದು ಈಕ್ವೇಶನ್ ಮೈನಸ್ 10x ಪ್ಲಸ್ 6y ಇಸ್ ಈಕ್ವಲ್ಸ್ ಟು ಮೈನಸ್ 22 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ಇಲ್ಲೂ ಸಹ ಅದೇ ರೀತಿ ಕಂಪೇರ್ ಮಾಡೋಣ. a1 ಅಪಾನ್ a2, a1 ಏನಿದೆ 5 ಇದೆ, a2 ಏನಿದೆ ಮೈನಸ್ 10 ಇದೆ ಅಲ್ವಾ. ಕ್ಯಾನ್ಸಲೇಷನ್ ಆಗುತ್ತೆ, 5 1 5 2 ಏನ್ ಬಂತು, ಮೈನಸ್ 1 ಅಪಾನ್ 2 ಬಂತು. ಅದೇ ರೀತಿ b1 ಅಪಾನ್ b2 ಮಾಡೋಣ. b1 ಏನಿದೆ ಮೈನಸ್ 3 ಇದೆ, b2 ಏನಿದೆ 6 ಇದೆ. ಕ್ಯಾನ್ಸಲೇಷನ್ ಮಾಡಿದ್ರೆ ಏನ್ ಬಂತು, ಮೈನಸ್ 1 ಅಪಾನ್ 2 ಬಂತು. ಅಂದ್ರೆ ಈಕ್ವಲ್ ಬಂತು, a1 ಅಪಾನ್ a2 ಇಸ್ ಈಕ್ವಲ್ಸ್ ಟು b1 ಅಪಾನ್ b2 ಬಂತು. ಸೊ ನಾವು ಕಾನ್ಸ್ಟೆಂಟ್ ಕೂಡ ಮಾಡಬೇಕು. ಸೊ ಕಾನ್ಸ್ಟೆಂಟ್ ಏನ್ ಬರುತ್ತೆ ನೋಡೋಣ. c1 ಅಪಾನ್ c2, c1 ಏನಿದೆ 11 ಇದೆ, c2 ಏನಿದೆ ಮೈನಸ್ 22 ಇದೆ ಅಲ್ವಾ. ಕ್ಯಾನ್ಸಲೇಷನ್ ಹೋಗುತ್ತೆ, 11 1 11 2 ಸೊ ಏನ್ ಬರುತ್ತೆ, ಇಲ್ಲಿ ಮೈನಸ್ ಸೈನ್ ಇದೆ ನೋಡಿ, ಮೈನಸ್ 1 ಅಪಾನ್ 2 ಬಂತು. ಅಂದ್ರೆ ಇಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು, a1 ಅಪಾನ್ a2 ಇಸ್ ಈಕ್ವಲ್ಸ್ ಟು b1 ಅಪಾನ್ b2 ಇಸ್ ಈಕ್ವಲ್ಸ್ ಟು c1 ಅಪಾನ್ c2. ಎಲ್ಲ ಈಕ್ವಲ್ಸ್ ಟು ಇದ್ದಾವೆ. ಎಲ್ಲ ಈಕ್ವಲ್ಸ್ ಟು ಇದ್ದಾಗ ನಾವೇನಂತ ಹೇಳ್ತೀವಿ, ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು ಅಲ್ವಾ. ಆದ್ರೆ ಅವ್ರು ನಮ್ಗೆ ಕೇಳಿರೋದೇನು, ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಕೋಇನ್ಸಿಡೆಂಟ್ ಇದ್ರೆ ನಾವೇನಂತ ಹೇಳ್ತೀವಿ, ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ ಅಲ್ವಾ. ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್. ದಿಸ್ ಇಸ್ ದ ಆನ್ಸರ್. ಓಕೆ, ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಷ್ಟೇ ಕೇಳಿದರೆ ನಾವು ಇಷ್ಟು ಹೇಳಿದ್ರೆ ಸಾಕು. ಇದು ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಹೇಳಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, 4 ಅಪಾನ್ 3x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 8 ಅಂತ ಒಂದು ಈಕ್ವೇಶನ್ ಇದೆ, 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 12 ಅಂತ ಒಂದು ಈಕ್ವೇಶನ್ ಇದೆ. ಇಲ್ಲೂ ಸಹ ಕಂಪೇರ್ ಮಾಡೋಣ. a1 ಅಪಾನ್ a2 ಏನಿದೆ 4 ಅಪಾನ್ 3 ಡಿವೈಡೆಡ್ ಬೈ ಇಲ್ಲಿ ಏನಿದೆ 2 ಇದೆ. ಸೊ ನಾವ್ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 4 ಅಪಾನ್ 3 ಇಂಟು ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ರೆಸಿಪ್ರೋಕಲ್ ಆಗ್ತದೆ. ಸೊ ಕ್ಯಾನ್ಸಲ್ ಮಾಡೋಣ, 2 1 2 2 ಸೊ ಏನ್ ಬರುತ್ತೆ, 2 1 2 ಬಂತು, 3 1 3 ಬಂತು ಅಲ್ವಾ. ಈಗ b1 ಅಪಾನ್ b2 ಮಾಡೋಣ. b1 ಏನಿದೆ 2 ಇದೆ, b2 ಏನಿದೆ 3 ಇದೆ. ಇದು ಕ್ಯಾನ್ಸಲೇಷನ್ ಹೋಗಲ್ಲ, ಇಷ್ಟೇ ಇದೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, a1 ಅಪಾನ್ a2 ಇಸ್ ಈಕ್ವಲ್ಸ್ ಟು b1 ಅಪಾನ್ b2 ಬಂತು. ಸೊ ನಾವು ಕಾನ್ಸ್ಟೆಂಟ್ ಕೂಡ ಮಾಡಲೇಬೇಕು. ಸೊ ಕಾನ್ಸ್ಟೆಂಟ್ c1 ಅಪಾನ್ c2 ಮಾಡೋಣ. ಕಾನ್ಸ್ಟೆಂಟ್ ಏನಿದೆ 8 ಇದೆ, c2 ಏನಿದೆ 12 ಇದೆ. ಈಗ ನೋಡಿ 4 2 4 3 ಏನ್ ಬಂತು, 2 ಅಪಾನ್ 3 ಬಂತು. ಅಂದ್ರೆ ಇಲ್ಲೂ ಸಹ ಇಲ್ಲಿ ಆದಂಗೆ ಎಲ್ಲ ಸೇಮ್ ಆಗ್ತಾ ಇದೆ. ಅಂದ್ರೆ a1 ಅಪಾನ್ a2 ಇಸ್ ಈಕ್ವಲ್ಸ್ ಟು b1 ಅಪಾನ್ b2 ಇಸ್ ಈಕ್ವಲ್ಸ್ ಟು c1 ಅಪಾನ್ c2 ಆಗ್ತದೆ ಅಲ್ವಾ. ಇಲ್ಲಿನೂ ಸೇಮ್ ಅಂತ ಹೇಳ್ಬೋದು, ಲೈನ್ಸ್ ಕೋಇನ್ಸಿಡೆಂಟ್ ಆಗತ್ತೆ. ಸೊ ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್